ಕೈಗಾರಿಕೆಗಳು ಬೇಕು, ಜೊತೆಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜನ್ನ ಇಲ್ಲಿ ತೆರೆಯಬೇಕು ಅಂತಕ್ಕಂಥ ಸುಮಾರು 1 ವರ್ಷ ಆಯ್ತಾ ಧರಣಿ ನಡೀತಾ ಇರೋದು, 2 ವರ್ಷ ಆಯ್ತು. ನಿರಂತರವಾಗಿ ರಾಯಚೂರು ನಗರದಲ್ಲಿ ಧರಣಿ ನಡೀತಾ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಹಿಂದೆ ನೀವು IIT ಕಾಲೇಜ್ ಬೇಕು ಅಂತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಆಗಬೇಕು ಅಂತ ಇದ್ರೆ ಅದು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿದೆ. ತಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ನಿರಾಸೆ ಆಕ್ರೋಶವೂ ಇದೆ. ಈ ಒಂದು ಸೈನಿಕ ಶಾಲೆಯ ಉದ್ಘಾಟನೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಒಂದು ಭರವಸೆಯನ್ನು ಕೊಡ್ತೇನೆ. ಈ ಭಾಗದಲ್ಲಿ ಏನು ಒಂದು ಅಭಿವೃದ್ಧಿಯನ್ನು ನೀವು ಕಾಣಬೇಕು ಅಂತ ಇದ್ದೀರಿ, ಕೃಷಿಯನ್ನು ಹೊರತುಪಡಿಸಿ ಕೆಲವು ಕೈಗಾರಿಕೆಗಳನ್ನು ತರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಸೆ ಏನಿದೆ, ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತು ಹೇಳ್ತೇನೆ. ಇಲ್ಲಿ ನಮ್ಮ ಹಂಪನಗೌಡರು ಮತ್ತು ಹೆಬ್ಬಿರು ನಮ್ಮ ಲೋಕಸಭಾ ಸದಸ್ಯರು ಏನಿದ್ದೀರಿ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ. ರಾಜಕಾರಣ ಬೇರೆ, ಆದರೆ ಈ ರಾಜ್ಯದ ಅಭಿವೃದ್ಧಿಯ ವಿಷಯ ಬಂದಾಗ, ಈ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಈ ರಾಜ್ಯ ಸರ್ಕಾರದ ಜೊತೆಯಲ್ಲಿದ್ದೇನೆ. ಯಾವುದೇ ಕಾರಣಕ್ಕೂ ಸಂಕುಚಿತ ಮನೋಭಾವದಲ್ಲಿ, ಯಾಕೆಂದ್ರೆ ಇಲ್ಲಿರೋರೆಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಪಕ್ಷ ಬೇರೆ ಇರಬಹುದು. ನಮ್ಮ ಹಂಪನಗೌಡರು ನನಗೆ, ನಾವು ಸಣ್ಣ ಹುಡುಗರು, ಅವರು ದೇವೇಗೌಡರ ಜೊತೆ ರಾಜಕೀಯ ಮಾಡ್ತಾ ಇದ್ದಾಗ ನಾವೆಲ್ಲ ಸಣ್ಣ ಹುಡುಗರುಗಳಿದ್ದು, ನಾವು ನಿಲ್ತಿರ್ಲಿಲ್ಲ ಅವರುಗಳ ಮುಂದೆ. ಇಲ್ಲಿ ಇಬ್ಬರು ಲೋಕಸಭಾ ಸದಸ್ಯರೇನಿದ್ದಾರೆ ಅವರು ನನಗೆ ಆತ್ಮೀಯವಾಗೇ ಇರೋರು, ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿದ್ರು. ಆದರೆ ಒಂದು, ಈ ಸರ್ಕಾರದಲ್ಲಿ ಹಲವಾರು ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನನಗೆ ಸಹಕಾರ ಕೊಡಿ.